ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಅವರ್ ಚಾನಲ್ ನಮ್ಮ ಕನ್ನಡ ಜಗತ್ತು ಅಂಡ್ ಒನ್ಸ್ ಅಗೇನ್ ವೆಲ್ಕಮ್ ಟು ಕರೆಂಟ್ ಅಫೇರ್ಸ್ ಡಿಸ್ಕಷನ್ ಸೀರೀಸ್. ಇವತ್ತಿನ ಇಂಪಾರ್ಟೆಂಟ್ ಕರೆಂಟ್ ಅಫೇರ್ಸ್ ನಾವಿಲ್ಲಿ ಡಿಸ್ಕಸ್ ಮಾಡೋಣ. ಓಕೆ, ವಿಹಾರ್ ಲಿಕ್ ಸೊ ಎಲ್ಲಿ ಬರುತ್ತೆ? ನೆಕ್ಸ್ಟ್ ತಕೆಟ್ ಬರ್ಡ್ ಸೆಂಚುರಿ, ಇದಕ್ಕೆ ಸಲೀಂ ಅಲಿ ಬರ್ಡ್ ಸೆಂಚುರಿ ಕೂಡ ಅಂತಾರೆ. ನೆಕ್ಸ್ಟ್ ಪಾಮೇರಾ ಟ್ರೀ. ಸೊ ಇದು ನೇಟಿವಿಟಿ ಇದು ಆಫ್ರಿಕಾದಿಂದ ನಾವು ನೋಡ್ತೀವಿ. ಆಫ್ರಿಕಾ ಇವಾಗ ವೈಡ್ಲಿ ನಾವು ಇಲ್ಲಿ ಇಂಡಿಯಾದಲ್ಲಿ ಕಲ್ಟಿವೇಟ್ ಆಗೋದನ್ನ ನೋಡ್ತೀವಿ. ಮಾರ್ಕೆಟಲ್ಲಿ ಕೂಡ ನೋಡ್ತೀವಿ ಪಾಮೇರಾ ಟ್ರೀನ ನಾವು. ಓಕೆ, ನೆಕ್ಸ್ಟ್ ಸಕುರಾ ಸೈನ್ಸ್ ಪ್ರೋಗ್ರಾಮ್. ಸೊ ಇದು ಯಾವ ಏಜೆನ್ಸಿ ಕಂಡಕ್ಟ್ ಮಾಡುತ್ತೆ? ಇದರಲ್ಲಿ ಇಂಡಿಯಾದ ರೋಲ್ ಏನು? ಇಂಡಿಯಾ ರೋಲ್ ಏನು? ಓಕೆ, ನೆಕ್ಸ್ಟು ಪಂಬಾ ರಿವರ್ ಯಾವ ಸ್ಟೇಟಲ್ಲಿ ಬರುತ್ತೆ? ಪಂಬಾದು ಒಂದು ಕಲ್ಚರಲ್ ಆಸ್ಪೆಕ್ಟ್ ಏನು ಅಂತ ನೋಡ್ತೀವಿ. ಓಕೆ, ನೆಕ್ಸ್ಟು ಸಹಾರಾ ಟ್ರೈಬು. ಈ ಟ್ರೈಬು ಯಾವ ಕಮ್ಯುನಿಟಿಗೆ ಸೇರುತ್ತೆ ಮತ್ತು ಯಾವ ಟೈಪ್ ಆಫ್ ಟ್ರೈಬ್ಸ್ ಅಂತ ನೋಡ್ತೀವಿ. ಓಕೆ, ಇತ್ತೀಚೆಗೆ ನ್ಯೂಸಲ್ಲಿ ಹಾಕಿತ್ತು ಅದು. ನೆಕ್ಸ್ಟು ಪೀರಿಯಡಿಕ್ ಲೇಬರ್ ಫೋರ್ಸ್ ಸರ್ವೆ. ಇಲ್ಲಿ ನಾವು ಇಂಡಿಕೇಟರ್ಸ್ ನೋಡ್ತೀವಿ, ಯಾವ ಏಜೆನ್ಸಿ ಇದನ್ನ ಕಂಡಕ್ಟ್ ಮಾಡುತ್ತೆ ಅಂತ ನೋಡ್ತೀವಿ. ನೆಕ್ಸ್ಟು ರುಬೆಲ್ಲಾ. ಸೊ ರುಬೆಲ್ಲಾ ಯಾವ ಒಂದು ವೈರಸ್ಸಿಂದ ಬರುತ್ತೆ? ಸಿಂಪ್ಟಮ್ಸ್ ನೋಡ್ತೀವಿ. ಮೋಡ್ ಆಫ್ ಟ್ರಾನ್ಸ್ಪೋರ್ಟ್ ನೋಡ್ತೀವಿ. ಇವೆಲ್ಲ ಇಲ್ಲಿ ಇಂಪಾರ್ಟೆಂಟ್ ಆಗ್ತವೆ. ಸೊ ಅದ್ರ ಜೊತೆಗೆ ನಾವಿಲ್ಲಿ ಏನು ನೋಡ್ತೀವಿ? ಸುದರ್ಶನ್ ಚಕ್ರ. ಇತ್ತೀಚೆಗೆ ಮಿಷನ್ ಸುದರ್ಶನ್ ಚಕ್ರ ನೋಡ್ತೀವಿ. ಮಿಷನ್ ಸುದರ್ಶನ್ ಚಕ್ರ ಈ ಒಂದು ವರ್ಷದ್ದು ಆಗಸ್ಟ್ 15ಗೆ PM ಮೋದಿ ಇದ್ರ ಬಗ್ಗೆ ಹೇಳ್ತಾರೆ. ಭಾಷಣದಲ್ಲಿ ಇದ್ರ ಬಗ್ಗೆ ಹೇಳ್ತಾರೆ, ಮಿಷನ್ ಸುದರ್ಶನ್ ಚಕ್ರ. ಓಕೆ, ಲೆಟ್ಸ್ ಸ್ಟಾರ್ಟ್ ದ ಡಿಸ್ಕಷನ್. ದ ಫಸ್ಟ್ ಕಾನ್ಸೆಪ್ಟ್, ಸುದರ್ಶನ್ ಚಕ್ರ. ವಾಟ್ ಈಸ್ ದ ನೇಮ್ ಆಫ್ ಇಂಡಿಯಾಸ್ ಡಿಫೆನ್ಸ್ ಮಿಷನ್ ಲಾಂಚ್ಡ್ ಇನ್ 2025? 2025ರಲ್ಲಿ ಪ್ರಾರಂಭವಾದ ಭಾರತದ ಡಿಫೆನ್ಸ್ ಮಿಷನ್ ಯಾವುದು ಅಂತ ಹೆಸರು ಕೇಳಿದ್ದಾರೆ. ಓಕೆ, ಸೊ ನಾವು ಆಲ್ರೆಡಿ ನೋಡಿದ್ವಿ ಸುದರ್ಶನ್ ಚಕ್ರ ಅಂತೇಳಿ. ಸೊ ಮಿಷನ್ ಸುದರ್ಶನ್ ಚಕ್ರ ಮಿಷನ್. ಓಕೆ, ಸೊ ನಾವು ನೋಡ್ತೀವಿ ಏನಂತಂದ್ರೆ ಆಪರೇಷನ್ ಸಿಂಧೂರ್ ಟೈಮಲ್ಲಿ ಸೊ ಲೇಯರ್ಸ್ ಆಫ್ ಡಿಫೆನ್ಸ್ ಸಿಸ್ಟಮ್ ನೋಡ್ತೀವಿ ನಾವು. ಓಕೆ, ಸೊ ಪಾಕಿಸ್ತಾನ್ ಕಡೆಯಿಂದ ನಾವು ನೋಡ್ತೀವಿ ಥೌಸಂಡ್ಸ್ ಆಫ್ ಮಿಸೈಲ್ಸ್, ಡ್ರೋನ್ಸ್ ಅಟ್ಯಾಕ್ಸ್ ನೋಡ್ತೀವಿ. ಬಟ್ ಅದರಲ್ಲಿ ಭಾಳ ಕಡಿಮೆ ಅಂದ್ರೆ ಕಡಿಮೆ 1 or 2 ಅಥವಾ 3 ಮಿಸೈಲ್ಸ್ ಬಂದು ನಮ್ಮ ಇಂಡಿಯಾದನ್ನ ಡಿಫೆನ್ಸ್ ಸಿಸ್ಟಮ್ನ ಪಾಸ್ ಮಾಡಿರೋ ಚಾನ್ಸ್ ಇದೆ. ಓಕೆ, ಎಷ್ಟು ನಾವಿಲ್ಲಿ ನೋಡ್ತೀವಿ ಅಕ್ಯುರೇಸಿನ ನೋಡ್ತೀವಿ ಇಂಡಿಯಾದ ಡಿಫೆನ್ಸ್ ಸಿಸ್ಟಮ್ದ. ಓಕೆ, ಸೊ ಹಾಗಾದ್ರೆ ಇಲ್ಲಿ ಮಿಷನ್ ಸುದರ್ಶನ್ ಚಕ್ರದಲ್ಲಿ ಏನೇನು ಇರುತ್ತೆ ಅಂತ ನೋಡ್ಬೇಕಂದ್ರೆ ನಾವಿಲ್ಲಿ ನೋಡ್ತೀವಿ ಸರ್ವಿಲೆನ್ಸ್ ಏನೇನು ಬರುತ್ತೆ? ರಡಾರ್ ಬರುತ್ತೆ, ಸ್ಯಾಟಲೈಟ್ಸ್ ಬರುತ್ತೆ, ಸೆನ್ಸರ್ಸ್ನ ನೋಡ್ತೀವಿ ನಾವು. ಓಕೆ, ನೆಕ್ಸ್ಟ್ AI ಮಾನಿಟರಿಂಗ್ ನೋಡ್ತೀವಿ. AI ಮಾನಿಟರಿಂಗು ನಾವಿಲ್ಲಿ ನೋಡ್ತೀವಿ ಕಮಾಂಡಿಂಗ್ ಆಪ್ಷನ್ಸ್ ನೋಡ್ತೀವಿ. AI ಮಾನಿಟರಿಂಗ್ ಅಂತಂದ್ರೆ ಕಮಾಂಡ್ ಸ್ಟೇಷನ್ಸ್ ನೋಡ್ತೀವಿ, ಕಂಟ್ರೋಲ್ ಬೈ AI. ಓಕೆ, ಫಿಸಿಕಲ್ ಪ್ರೊಟೆಕ್ಷನ್ ನೋಡ್ತೀವಿ, ರ್ಯಾಪಿಡ್ ರೆಸ್ಪಾನ್ಸ್ ನೋಡ್ತೀವಿ, ಕ್ರಿಟಿಕಲ್ ಇನ್ಫ್ರಾಸ್ಟ್ರಕ್ಚರ್ ಪ್ರೊಟೆಕ್ಷನ್ ನೋಡ್ತೀವಿ. ಕ್ರಿಟಿಕಲ್ ಇನ್ಫ್ರಾಸ್ಟ್ರಕ್ಚರ್ ಪ್ರೊಟೆಕ್ಷನ್ ಅಲ್ಲಿ ಏನೇನು ಬರುತ್ತೆ? ಫಾರ್ ಎಕ್ಸಾಂಪಲ್ ನಾವೇನು ನೋಡ್ತೀವಿ? ರಿಲಿಜಿಯಸ್ ಸೈಟ್ಸ್ ನೋಡ್ತೀವಿ. ಓಕೆ, ಇಂಪಾರ್ಟೆಂಟ್ ಸ್ಟ್ರಕ್ಚರ್ಸ್ ನೋಡ್ತೀವಿ. ಫಾರ್ ಎಕ್ಸಾಂಪಲ್ ರೆಡ್ ಫೋರ್ಟ್ ಬರ್ಬೋದು, ರಾಷ್ಟ್ರಪತಿ ಭವನ್ ಬರ್ಬೋದು. ಓಕೆ, ಮೇಜರ್ ಸಿಟೀಸ್ ನೋಡ್ತೀವಿ. ಸಿಟೀಸ್ ಯಾವುವು? ಮುಂಬೈ, ಕೋಲ್ಕತ್ತಾ, ಡೆಲ್ಲಿ, ಬೆಂಗಳೂರು, ಚೆನ್ನೈ, ಇಂಪಾರ್ಟೆಂಟ್ ಸಿಟೀಸ್ ಕೂಡ ನೋಡ್ತೀವಿ. ಓಕೆ, ಸೊ ಇವುಗಳನ್ನೆಲ್ಲ ಏನು ಮಾಡಬೇಕು? ಪ್ರೊಟೆಕ್ಟ್ ಮಾಡಬೇಕು. ಓಕೆ, ಇದರದ್ದು ಇಂಪಾರ್ಟೆಂಟ್ ಇದರದ್ದು ಆಬ್ಜೆಕ್ಟಿವ್ ಯಾವುದು? ಮಿಷನ್ ಸುದರ್ಶನ್ ಚಕ್ರ. ಹಾಗಾದ್ರೆ ಇಂಡಿಯಾದು ಡಿಫೆನ್ಸ್ ಲೇಯರ್ಸ್ ಅಲ್ಲಿ ಏನೇನು ಬರುತ್ತೆ ಅಂತ ನೋಡೋಣ. ಇಲ್ಲಿ ಇಂಡಿಯಾ ಡಿಫೆನ್ಸ್ ಲೇಯರ್ಸ್ ಅಲ್ಲಿ ಏನೇನು ಬರುತ್ತೆ? ಫಾರ್ ಎಕ್ಸಾಂಪಲ್ ನಾವಿಲ್ಲಿ ಫಸ್ಟಿಗೆ ತೊಗೊಂಡ್ರೆ ವೆರಿ ಶಾರ್ಟ್ ರೇಂಜ್ ಅಂತ ಬರುತ್ತೆ. ವೆರಿ ಶಾರ್ಟ್ ರೇಂಜಲ್ಲಿ ನಾವೇನು ನೋಡ್ತೀವಿ? ಡ್ರೋನ್ಸ್ ನೋಡ್ತೀವಿ. ಓಕೆ, ಅದ್ರ ಜೊತೆಗೆ ಮ್ಯಾನ್ ಪ್ಯಾಡ್ ನೋಡ್ತೀವಿ. ಸೊ ಮ್ಯಾನ್ ಪೋರ್ಟೇಬಲ್ ಡಿಫೆನ್ಸ್ ಸಿಸ್ಟಮ್ನ ಶಾರ್ಟ್ ಗನ್ ಇರುತ್ತೆ, ನಾವು ಸೋಲ್ಜರ್ ಇದನ್ನ ಮೌಂಟ್ ಮಾಡಿ ಇದನ್ನ ಮಾಡ್ಬೋದು. ಓಕೆ, ನೆಕ್ಸ್ಟು ಏನು ನೋಡ್ತೀವಿ? ಶಾರ್ಟ್ ರೇಂಜ್ ನೋಡ್ತೀವಿ. ಶಾರ್ಟ್ ರೇಂಜಲ್ಲಿ ಏನು ನೋಡ್ತೀವಿ? ನಾವು ಆಕಾಶ್ ಡಿಫೆನ್ಸ್ ಸಿಸ್ಟಮ್ ನೋಡ್ತೀವಿ. ಆಕಾಶ್ ಡಿಫೆನ್ಸ್ ಸಿಸ್ಟಮ್ ನೋಡ್ತೀವಿ. ನೆಕ್ಸ್ಟ್ ಇಂಟರ್ಮೀಡಿಯೇಟ್ ರೇಂಜಲ್ಲಿ ಏನು ನೋಡ್ತೀವಿ? ನಾವು ಇಂಟರ್ಮೀಡಿಯೇಟ್ ರೇಂಜಲ್ಲಿ S-400 ನೋಡ್ತೀವಿ. ಇಲ್ಲಿ ಸ್ಪೈಡರ್ ಕೂಡ ನೋಡ್ತೀವಿ. ಸ್ಪೈಡರ್ ನೋಡ್ತೀವಿ, S-400 ನೋಡ್ತೀವಿ. ಅದ್ರ ಜೊತೆಗೆ ಬರಾಕ್ ಕೂಡ ನೋಡ್ತೀವಿ. ಬರಾಕ್ ಸಿಸ್ಟಮ್ ನೋಡ್ತೀವಿ. ಸೊ ನೆಕ್ಸ್ಟ್ ಏನು ನೋಡ್ತೀವಿ? ನಾವು ಅವಾಕ್ಸ್ ನೋಡ್ತೀವಿ. ಅವಾಕ್ಸ್ ಬರುತ್ತೆ, ರೆಡಾರ್ ಬರುತ್ತೆ. ಓಕೆ, ರೆಡಾರ್ ಬರುತ್ತೆ. ಇಲ್ಲಿ ನಾವು ಏರ್ಫೋರ್ಸ್ ಇನ್ ಆಕ್ಷನ್ ನೋಡ್ತೀವಿ. ಓಕೆ, ಸೊ ಇದ್ರ ಜೊತೆಗೆ ನಾವು ಏನು ನೋಡ್ತೀವಿ? ಬ್ಯಾಲಿಸ್ಟಿಕ್ ಏರ್ ಡಿಫೆನ್ಸ್ ಸಿಸ್ಟಮ್ ಕೂಡ ನೋಡ್ತೀವಿ. ಬ್ಯಾಲಿಸ್ಟಿಕ್ ಏರ್ ಡಿಫೆನ್ಸ್ ನೋಡ್ತೀವಿ. ಸೊ ಬ್ಯಾಲಿಸ್ಟಿಕ್ ಏರ್ ಡಿಫೆನ್ಸ್ ಅಲ್ಲಿ ಯಾವಾಗ ನೋಡ್ತೀವಿ? ನಾವು 2 ಟೈಪ್ಸ್ ಬರ್ತವೆ. ಪೃಥ್ವಿ ಏರ್ ಡಿಫೆನ್ಸ್, ನೆಕ್ಸ್ಟ್ ಅಡ್ವಾನ್ಸ್ಡ್ ಏರ್ ಡಿಫೆನ್ಸ್ ನೋಡ್ತೀವಿ. ಪೃಥ್ವಿ ಏರ್ ಡಿಫೆನ್ಸ್ 80 ಕಿಲೋಮೀಟರ್ ದೂರದಲ್ಲಿ ಇವು ಏನು ಮಾಡುತ್ತೆ? ಬ್ಯಾಲಿಸ್ಟಿಕ್ ಮಿಸೈಲ್ಸ್ ಮಾತ್ರ ಲಾಂಚ್ ಮಾಡಿದಾಗ ಇದು ಆಕ್ಟಿವೇಟ್ ಆಗುತ್ತೆ. ಸೊ ಇದು 30 ಕಿಲೋಮೀಟರ್. ಇದಕ್ಕೇನು ಅಂತೀವಿ? ಎಂಡೋ ಅಟ್ಮಾಸ್ಫಿಯರಿಕ್ ಅಂತೀವಿ. ಇದು ಎಕ್ಸೋ ಅಟ್ಮಾಸ್ಫಿಯರಿಕ್ ಬರುತ್ತೆ. ಓಕೆ, ಇಲ್ಲಿ ನೋಡ್ಬೇಕಂದ್ರೆ ಆಕಾಶ್ ಡಿಫೆನ್ಸ್ ಸಿಸ್ಟಮ್ನ ಕಂಪ್ಲೀಟ್ಲಿ ಇಂಡಿಜಿನಸ್ಲಿ ಅಂದ್ರೆ ನಾವು ಇಲ್ಲೇ ಭಾರತದಲ್ಲಿನೇ ಪ್ರೊಡ್ಯೂಸ್ ಮಾಡಿದೀವಿ. ಡಿಸೈನ್ ಅಂಡ್ ಡೆವಲಪ್ಡ್ ಇನ್ ಇಂಡಿಯಾದಲ್ಲಿನೇ. ಓಕೆ, S-400 ರಷ್ಯಾದಿಂದ ತಗೊಂಡಿದ್ವಿ. ಇದು ಸ್ಪೈಡರ್ ಅಂತಕ್ಕಂಥದ್ದು ರಫೇಲ್
ರಫೇಲ್ ಡಿಸೈನ್ ಮಾಡಿದ್ದು. ಓಕೆ, ರಫೇಲ್ ಪ್ರೊಡ್ಯೂಸ್ ಮಾಡಿದ್ದು. ಬರಾಕ್ ಏನ್ ನೋಡ್ತೀವಿ ನಾವು, ಇಂಡಿಯಾ ಮತ್ತೆ ಇಸ್ರೇಲ್ ಪ್ರೊಡ್ಯೂಸ್ ಮಾಡಿದ್ದನ್ನ ನೋಡ್ತೀವಿ. ಓಕೆ, ಸೊ ಇವಾಗ ಇಂಡಿಯಾ ಏನ್ ಮಾಡ್ತಾ ಇದೆ, ಕುಶಾ ಅಂತ ಪ್ರಾಜೆಕ್ಟ್ ಮಾಡ್ತಾ ಇದೆ. ಕುಶಾ ಪ್ರಾಜೆಕ್ಟ್ ಇದು ಕೂಡ ಏರ್ ಡಿಫೆನ್ಸ್ ಸಿಸ್ಟಮೇ. ಸರ್ಫೇಸ್ ಟು ಏರ್ ಮಿಸೈಲ್ಸ್ ಇರ್ತವೆ, ಬಟ್ ಇದು ಲಾಂಗ್ ರೇಂಜ್ ಇದು. ಓಕೆ, ಸೊ ಇಲ್ಲಿ ನೋಡ್ತೀವಿ ಆಕಾಶ್ ಶಾರ್ಟ್ ರೇಂಜ್ ನೋಡ್ತೀವಿ, ಬಟ್ ಇದು ಲಾಂಗ್ ರೇಂಜ್. ಸಿಮಿಲರ್ ಟು ಏನ್ ನೋಡ್ತೀವಿ, S-400 ತರ ನೋಡ್ತೀವಿ ಇದನ್ನ. ಓಕೆ, ಕುಶಾ ಸರ್ಫೇಸ್ ಟು ಏರ್ ಮಿಸೈಲ್ ಸಿಸ್ಟಮ್, ಸರ್ಫೇಸ್ ಟು ಏರ್ ಡಿಫೆನ್ಸ್ ಸಿಸ್ಟಮ್ ನೋಡ್ತೀವಿ. ಓಕೆ, ಸೊ ಇಲ್ಲಿ ಕಂಪ್ಲೀಟ್ ಆಗಿ ಇದನ್ನೆಲ್ಲ ಇನ್ಕ್ಲೂಡ್ ಮಾಡಿ ನಾವೇನಂತ ಕರಿತೀವಿ, ಇದಕ್ಕೆ ಮಿಷನ್ ಸುದರ್ಶನ್ ಚಕ್ರ ಅಂತ ಕರಿತೀವಿ. ಇದು 2035ಗೆ ರೆಡಿ ಆಗುತ್ತೆ. ಇದು 2035ಗೆ ಕಂಪ್ಲೀಟ್ಲಿ ರೆಡಿ ಆಗುತ್ತೆ. ಸೊ ಇಂಡಿಯಾ ಏನಾಗುತ್ತೆ ಆ ಟೈಮ್ಗೆ 2035ಗೆ ಕಂಪ್ಲೀಟ್ಲಿ ಸೆಕ್ಯೂರ್ಡ್ ಫ್ರಮ್ ಏರ್, ಲ್ಯಾಂಡ್, ಸಿ ಪ್ಲಸ್ ಸೈಬರ್. ಸೊ ನಾವು ಕಂಪ್ಲೀಟ್ ಆಗಿ 4 ಡೈಮೆನ್ಷನ್ಸ್ ನೋಡ್ತೀವಿ ಇಲ್ಲಿ, ಏರ್, ಲ್ಯಾಂಡ್, ಸಿ ಮತ್ತೆ ಸೈಬರ್. ಇದರಿಂದ 4 ಡೈಮೆನ್ಷನ್ ಇಂದ ನಾವು ಇಂಡಿಯಾ ಏನಾಗಿರುತ್ತೆ ಕಂಪ್ಲೀಟ್ಲಿ ಸೆಕ್ಯೂರ್ ಆಗಿರುತ್ತೆ ಬೈ 2035. ಓಕೆ, ಆಲ್ರೆಡಿ ಇದೆಲ್ಲ ನಾವು ನೋಡ್ತೀವಿ, ಬಟ್ ಇನ್ನೊಂದು ಕೆಲವೊಂದಿಷ್ಟು ಏನಾಗ್ತಿದೆ, ಡೆವಲಪ್ ಆಗ್ತಿದೆ. ನಾವು ಅಡ್ವಾನ್ಸ್ ರೆಡಾರ್ಸ್ ಡೆವಲಪ್ ಮಾಡಬೇಕು, ಸೆನ್ಸರ್ಸ್ ಡೆವಲಪ್ ಮಾಡಬೇಕು, ಸ್ಯಾಟಲೈಟ್ಸ್ನ ಇನ್ನೂ ಕೂಡ ಲಾಂಚ್ ಮಾಡಬೇಕು ಇಲ್ಲಿ. ಓಕೆ, ದಿಸ್ ಇಸ್ ಆಲ್ ಅಬೌಟ್ ಮಿಷನ್ ಸುದರ್ಶನ್ ಚಕ್ರ. ವಿಲ್ ಮೂವ್ ಟು ದ ನೆಕ್ಸ್ಟ್ ಕಾನ್ಸೆಪ್ಟ್, ಸಹಾರಿಯಾ ಟ್ರೈಬ್. ಸಹಾರಿಯಾ ಟ್ರೈಬ್ ಈಸ್ ಕ್ಯಾಟಗರೈಸ್ಡ್ ಆಸ್. ಸೊ ಸಹಾರಿಯಾ ಜನಾಂಗವನ್ನು ಈ ಕೆಳಗಿನಂತೆ ವರ್ಗೀಕರಿಸಲಾಗಿದೆ. ಓಕೆ, ಆನ್ಸರ್ ವಿಲ್ ಬಿ ಪರ್ಟಿಕ್ಯುಲರ್ಲಿ ವಲ್ನರಬಲ್ ಟ್ರೈಬಲ್ ಗ್ರೂಪ್ಸ್ ಅಂತ ಇವುಗಳಿಗೆ ಕರೀತಾರೆ. ಓಕೆ, ಇಲ್ಲಿ ನೋಡ್ತೀವಿ ಸಹಾರಿಯಾ ಟ್ರೈಬು ಬಿಲಾಂಗ್ಸ್ ಟು PVTG ಗ್ರೂಪ್ಸ್. ಸೊ ಇಂಡಿಯಾದಲ್ಲಿ ಎಷ್ಟು PVTG ಗ್ರೂಪ್ಸ್ ಇದಾವೆ, 75 ನೋಡ್ತೀವಿ. ಇವು ಜಾಸ್ತಿ ಎಲ್ಲಿದಾವೆ, ಒಡಿಶಾದಲ್ಲಿ ನೋಡ್ತೀವಿ, ಒಡಿಶಾ ಸ್ಟೇಟಲ್ಲಿ ನೋಡ್ತೀವಿ. ಓಕೆ, ಸೊ ಈ ಸಹಾರಿಯಾ ಗ್ರೂಪು ಯಾವ ನಾವು ನೋಡಿದ್ವಿ ಆಲ್ರೆಡಿ, ಹೈಲಿ ಡಿಸ್ಅಡ್ವಾಂಟೇಜ್ ಅಂದ್ರೆ ಲಿಟ್ರಸಿಯಿಂದನೂ ಕಡಿಮೆ ಇರ್ತಾರೆ ಇವರು, ಹೆಲ್ತ್ ಕೇರ್ ಅಲ್ಲಿ ಕಡಿಮೆ ಇರ್ತಾರೆ. ಓಕೆ, ಎಲ್ಲದರಲ್ಲೂ ಕಡಿಮೆ ಇರ್ತಾರೆ. ಅದಕ್ಕೆ ಇವರಿಗೆ ಟ್ರೈಬ್ಸ್ ಅಲ್ಲೇ ಮತ್ತೆ PVTG ಅಂತ ಇವ್ರನ್ನ ಪಾಪ್ಯುಲೇಷನ್ ಅಲ್ಲಿ ಕೂಡ ಕಡಿಮೆ ಇರ್ತದೆ. ಓಕೆ, ಇದು ಸಹಾರಿಯಾ ಪಾಪ್ಯುಲೇಷನ್ ಎಷ್ಟಿದೆ, ಇಲ್ಲಿ 6 lakh ಇದೆ ಅಕಾರ್ಡಿಂಗ್ ಟು 2011 ಸೆನ್ಸಸ್ ಪ್ರಕಾರ. ಓಕೆ, ಯಾವ ಸ್ಟೇಟಲ್ಲಿ ನೋಡ್ತೀವಿ, ಮಧ್ಯಪ್ರದೇಶ, ರಾಜಸ್ಥಾನ, ಉತ್ತರ ಪ್ರದೇಶದಲ್ಲಿ 3 ಸ್ಟೇಟಲ್ಲಿ ನೋಡ್ತೀವಿ ನಾವು. ಮಧ್ಯಪ್ರದೇಶ್, ರಾಜಸ್ಥಾನ್, UP, ಉತ್ತರ ಪ್ರದೇಶದಲ್ಲಿ ನೋಡ್ತೀವಿ. ಓಕೆ, ಸೊ ನೆಕ್ಸ್ಟ್ ಇವರು ಇರ್ತಕ್ಕಂಥ ಸೆಟಲ್ಮೆಂಟ್ಸ್ ವಿಲೇಜಸ್ಗೆ ಏನಂತ ಕರೀತಾರೆ, ಸಹರಾನ ಅಂತ ಕರೀತಾರೆ. ಇಲ್ಲಿ ಇಂಪಾರ್ಟೆಂಟ್ ಇನ್ನೊಂದೇನು ಬರುತ್ತೆ, ಕಲ್ಚರಲ್ ಆಸ್ಪೆಕ್ಟು. ಹೋಳಿ ಟೈಮಲ್ಲಿ ಇವರು ಈ ತರ ಒಂದು ಡ್ಯಾನ್ಸ್ ಪರ್ಫಾರ್ಮ್ ಮಾಡ್ತಾರೆ. ಇದಕ್ಕೇನಂತಾರೆ, ಸ್ವಾಂಗ್ ಡ್ಯಾನ್ಸ್ ಅಂತ ಕರೀತಾರೆ. ಓಕೆ, ಇತ್ತೀಚೆಗೆ ಇವರು ಸಹಾರಿಯಾ ಬುಡಕಟ್ಟು ಜನಾಂಗ ನ್ಯೂಸಲ್ಲಿ ಹಾಕಿದ್ರು ಅಂದ್ರೆ, ಈ ಒಂದು ಇದು ಬುಡಕಟ್ಟು ಜನಾಂಗದಲ್ಲಿ ನಾವೇನ್ ನೋಡ್ತೀವಿ, TB ಕೇಸಸ್ನ ಜಾಸ್ತಿ ನೋಡ್ತೀವಿ. ಓಕೆ, ರಿಸರ್ಚರ್ಸ್ ಈ ಕಂಡುಹಿಡಿದಿದ್ದಾರೆ, ಈ ಒಂದು ಜೆನೆಟಿಕ್ಲಿ ಲಿಂಕ್ ಟು ಈ ಒಂದು ಟ್ರೈಬ್ ಅಲ್ಲಿ TB ಕೇಸಸ್ನ ಜಾಸ್ತಿ ಹೈಯೆಸ್ಟ್ ಇರೋದನ್ನ ಇಲ್ಲಿ ನೋಡಿದ್ದಾರೆ. ಓಕೆ, ಇಷ್ಟೇ ಇರೋದು ಇದು. ಅದಕ್ಕೆ ಇಲ್ಲಿ ನ್ಯೂಸಲ್ಲಿ ಇತ್ತು, ಈಗ ಸಹಾರಿಯಾ ಬುಡಕಟ್ಟು ಜನಾಂಗ ಯಾವ ಸ್ಟೇಟಲ್ಲಿ ಬರ್ತಾರೆ ಇಂಪಾರ್ಟೆಂಟು. ನೆಕ್ಸ್ಟ್ ಇವತ್ತು ಕಲ್ಚರಲ್ ಆಸ್ಪೆಕ್ಟ್ ಇಲ್ಲಿ ಇಂಪಾರ್ಟೆಂಟ್ ಆಗುತ್ತೆ. ಓಕೆ, ನೆಕ್ಸ್ಟ್ ಕಾನ್ಸೆಪ್ಟ್, ಪೀರಿಯಾಡಿಕ್ ಲೇಬರ್ ಫೋರ್ಸ್ ಸರ್ವೆ. ಪೀರಿಯಾಡಿಕ್ ಲೇಬರ್ ಫೋರ್ಸ್ ಸರ್ವೆ ಈಸ್ ಕಂಡಕ್ಟೆಡ್ ಬೈ ವಿಚ್ ಆರ್ಗನೈಸೇಷನ್. ಯಾವ ಸಂಸ್ಥೆ ನಡೆಸುತ್ತದೆ ಅಂತಿದೆ. ಆನ್ಸರ್ ವಿಲ್ ಬಿ NSSO ಅಂಡರ್ MOSPI, ನ್ಯಾಷನಲ್ ಸ್ಯಾಂಪಲ್ ಸರ್ವೆ ಆರ್ಗನೈಸೇಷನ್ ಬರುತ್ತೆ. ಅಂಡರ್ ಮಿನಿಸ್ಟ್ರಿ ಯಾವ ಸಚಿವಾಲಯ ಬರುತ್ತೆ, ಮಿನಿಸ್ಟ್ರಿ ಆಫ್ ಸ್ಟ್ಯಾಟಿಸ್ಟಿಕ್ಸ್ ಪ್ರೋಗ್ರಾಮ್ ಇಂಪ್ಲಿಮೆಂಟೇಷನ್ ಅದರಲ್ಲಿ ಬರುತ್ತೆ. ಓಕೆ, ಪೀರಿಯಾಡಿಕ್ ಲೇಬರ್ ಫೋರ್ಸ್ ಸರ್ವೆ ಇದು ಏನ್ ಮಾಡುತ್ತೆ, ಇದು ಇಂಡಿಕೇಟರ್ಸ್ ರಿಲೀಸ್ ಮಾಡುತ್ತೆ. ಯಾವ ಇಂಡಿಕೇಟರ್ ರಿಲೀಸ್ ಮಾಡುತ್ತೆ, ನಾವು ಆಲ್ರೆಡಿ ನೋಡಿದ್ವಿ ಯಾವ ಇಂಡಿಕೇಟರ್ ರಿಲೀಸ್ ಮಾಡುತ್ತೆ. ಲೇಬರ್ ಫೋರ್ಸ್ ಪಾರ್ಟಿಸಿಪೇಷನ್ ರೇಟ್ ರಿಲೀಸ್ ಮಾಡುತ್ತೆ. ವರ್ಕಿಂಗ್ ಪಾಪ್ಯುಲೇಷನ್ ರೇಷಿಯೋ ರಿಲೀಸ್ ಮಾಡುತ್ತೆ. ಓಕೆ, ನೆಕ್ಸ್ಟ್ ಅನ್ಎಂಪ್ಲಾಯ್ಮೆಂಟ್ ರೇಟ್. ಸೊ ಓವರಾಲ್ ಆಗಿ ಏನ್ ಮಾಡ್ತಿದ್ದು, ಅನ್ಎಂಪ್ಲಾಯ್ಮೆಂಟ್ ರೇಟು, ಎಂಪ್ಲಾಯ್ಮೆಂಟ್ ರೇಟು, ಓಕೆ, ಲೇಬರ್ ಫೋರ್ಸ್ ಪಾರ್ಟಿಸಿಪೇಷನ್ ರೇಟ್, ಇವನ್ನೆಲ್ಲ ಇಂಡಿಕೇಟರ್ಸ್ನ ಬಿಡುಗಡೆ ಮಾಡುತ್ತೆ ವಿತ್ ರೆಸ್ಪೆಕ್ಟ್ ಟು ಅರ್ಬನ್ ಮತ್ತೆ ರೂರಲ್ ಎರಡಕ್ಕೆ ರಿಲೀಸ್ ಮಾಡುತ್ತೆ. ಸೊ 2025 ಏನ್ ಮಾಡಿದ್ದಾರೆ, ಅರ್ಬನ್ ರೂರಲ್ ರಿಲೀಸ್ ಮಾಡಬೇಕು ಮಂತ್ಲಿ ಅಂತ ಇದನ್ನೊಂದು ಆಸ್ಪೆಕ್ಟ್ನ 2025 ಇಂದ ಇಲ್ಲಿ ಅಳವಡಿಸ್ಕೊಂಡಿದ್ದಾರೆ. ಓಕೆ, ಸೊ ಇಲ್ಲಿ ಇಂಪಾರ್ಟೆಂಟ್ ಏನಿಲ್ಲಿ, ಈ ಒಂದು ಯಾರು ಕಂಡಕ್ಟ್ ಮಾಡ್ತಾರೆ. ಓಕೆ, ನೆಕ್ಸ್ಟ್ ಇದರಲ್ಲಿ ಯಾವ ಇಂಡಿಕೇಟರ್ಸ್ ಬರುತ್ತೆ, ಅದಲ್ಲಿ ಇಷ್ಟು ಗೊತ್ತಾದ್ರೆ ಸಾಕಾಗುತ್ತೆ ಇಲ್ಲಿ. ಓಕೆ, ವಿಲ್ ಮೂವ್ ಟು ದ ನೆಕ್ಸ್ಟ್ ಕಾನ್ಸೆಪ್ಟ್, ರುಬೆಲ್ಲಾ ಡಿಸೀಸ್. ರುಬೆಲ್ಲಾ ಇಸ್ ಆಲ್ಸೋ ನೋನ್ ಆಸ್, ರುಬೆಲ್ಲಾವನ್ನು ಹೀಗೆಂದು ಕೂಡ ಕರೆಯಲಾಗುತ್ತದೆ ಅಂದ್ರೆ ಆನ್ಸರ್ ವಿಲ್ ಬಿ ಜರ್ಮನ್ ಮಿಸಲ್ಸ್, ಜರ್ಮನ್ ದಡರ್ ಅಂತ ಇದಕ್ಕೆ ಕರೀತಾರೆ. ಓಕೆ, ಸೊ ನಾವಿಲ್ಲಿ ನೋಡ್ತೀವಿ ರುಬೆಲ್ಲಾ ಸಿಂಪ್ಟಮ್ಸ್ ನೋಡ್ತೀವಿ, ರೆಡ್ ರ್ಯಾಶಸ್ ನೋಡ್ತೀವಿ. ಇದು ಮೀಸಲ್ಸ್ ಅಲ್ಲ ಇದು. ಓಕೆ, ನಾವಿಲ್ಲಿ ನೋಡ್ತೀವಿ ಡಿಸ್ಟಿಂಕ್ಟ್ ಫ್ರಮ್ ಮೀಸಲ್ಸ್ ಅಂತ ಕೊಟ್ಟಿದ್ದಾರೆ. ಇದು ಮೀಸಲ್ಸ್ ಅಲ್ಲ, ಮೀಸಲ್ಸ್ ತರ ಸಿಂಪ್ಟಮ್ಸ್ ನ ನೋಡ್ತೀವಿ. ಮೀಸಲ್ಸ್ ತುಂಬಾ ಏನಿರುತ್ತೆ, ಇದು ಸಿವಿಯರ್ ಇರುತ್ತೆ, ಬಟ್ ಇದು ಅಷ್ಟು ಸಿವಿಯರ್ ಇರಲ್ಲ ರುಬೆಲ್ಲಾ. ಓಕೆ,
ನೆಕ್ಸ್ಟ್ ಇದ್ರ ಇಂಪಾರ್ಟೆಂಟ್ ಏನಿಲ್ಲಿ, ಕಾಸ್ಡ್ ಬೈ ವೈರಸ್, ಇದರಿಂದ ಬರುತ್ತೆ, ಇದು ವೈರಸ್ ಇಂದ ಬರುತ್ತೆ. ಈ ವೈರಸ್ ಅಲ್ಲಿ ಕೂಡ ನಾವೇನ್ ನೋಡ್ತೀವಿ, RNA ನೋಡ್ತೀವಿ, RNA ನೋಡ್ತೀವಿ. ಇದು ಇವೆರಡು ಇಲ್ಲಿ ಇಂಪಾರ್ಟೆಂಟ್ ಆಗುತ್ತೆ. ವೈರಸ್ ಇಂದ ಬರುತ್ತೆ, ವೈರಸ್ ಅಲ್ಲಿ RNA ಇರುತ್ತೆ. ಓಕೆ, ನೆಕ್ಸ್ಟ್ ಇದು ಟ್ರಾನ್ಸ್ಮಿಷನ್ ಎದರಿಂದ ಬರುತ್ತೆ, ಏರ್ಬೋರ್ನ್ ಅಂತಂದ್ರೆ ನಾವೀಗ ಕೆಮ್ಮೋದ್ರಿಂದ ಬರುತ್ತೆ, ಬೇರೆಯವ್ರ ಹತ್ರ ಕೂತು ಪೀಪಲ್ ಟು ಪೀಪಲ್ ಬರುತ್ತೆ, ಇದು ಪೀಪಲ್ ಟು ಪೀಪಲ್ ಬರುತ್ತೆ. ಸೊ ಇವ್ರು ಕೆಮ್ಮೋದ್ರಿಂದ ಬರುತ್ತೆ, ಸೀನೋದ್ರಿಂದ ಬರುತ್ತೆ, ಡೈರೆಕ್ಟ್ ಕಾಂಟ್ಯಾಕ್ಟ್ ಇಂದ ಬೇರೆದವ್ರಿಗೆ ಕಾಂಟ್ಯಾಕ್ಟ್ ಮಾಡೋದ್ರಿಂದ ಬರುತ್ತೆ. ಓಕೆ, ನೆಕ್ಸ್ಟ್ ಇಂಪಾರ್ಟೆಂಟ್ ಏನಿಲ್ಲಿ, ಮದರ್ ಟು ಪೀಟರ್ಸ್ ಅಂತ ಹೇಳಿದ್ದಾರೆ. ತಾಯಿಯಿಂದ ಮಗುಗೆ ಬರ್ಬೋದು, ಮದರ್ ಟು ಚೈಲ್ಡ್ ಬರ್ಬೋದು. ಸೊ ಇಲ್ಲಿ ಹೆಂಗ್ ಬರುತ್ತೆ ಅಂದ್ರೆ, ಫಾರ್ ಎಕ್ಸಾಂಪಲ್ ಪ್ರೆಗ್ನೆಂಟ್ ವುಮೆನ್ಗೆ ರುಬೆಲ್ಲಾ ಬಂದಿತ್ತಂದ್ರೆ ಇಲ್ಲಿ 90% ಚಾನ್ಸ್ ಇರುತ್ತೆ ಮಗುಗೆ ಬರಕ್ಕೆ. ಸಪೋಸ್ ಮಗುಗೂ ಕೂಡ ಬಂತಂದ್ರೆ ಇಲ್ಲಿ ಏನೇನ್ ಆಗ್ಬೋದು, ಮಗು ಡೆತ್ ಆಗ್ಬೋದು, ಸಾವನ್ನಪ್ಬೋದು, ಅಥವಾ ಮಗುಗೆ ಕಂಜೆನಿಟಲ್ ರುಬೆಲ್ಲಾ ಸಿಂಡ್ರೋಮ್ ಆಗ್ಬೋದು. ಕಂಜೆನಿಟಲ್ ರುಬೆಲ್ ಸಿಂಡ್ರೋಮ್ ಆದ ತಕ್ಷಣ ಮಗುವಲ್ಲಿ ಏನಾಗುತ್ತೆ, ಹೀರಿಂಗ್ ಕೆಪಾಸಿಟಿ ಕಡಿಮೆ ಆಗುತ್ತೆ, ಹೀರಿಂಗ್ ಕೆಪಾಸಿಟಿ, ಕೇಳೋ ಕೆಪಾಸಿಟಿ ಕಡಿಮೆ ಆಗುತ್ತೆ. ನೆಕ್ಸ್ಟ್ ಐ ಡಿಸೀಸ್ ಬರ್ಬೋದು, ಅದ್ರ ಜೊತೆಗೆ ಹಾರ್ಟ್ ಡಿಸೀಸ್ ಕೂಡ ಇಲ್ಲಿ ಬರ್ಬೋದು. ಓಕೆ, ಸೊ ಇದನ್ನ ಕಂಟ್ರೋಲ್ ಮಾಡಕ್ಕೆ ಟ್ರೀಟ್ಮೆಂಟ್ ಅನ್ನೋದು ಇಲ್ಲ, ಬಟ್ ಇದಕ್ಕೆ MMR ವ್ಯಾಕ್ಸಿನ್ ಅವೈಲೇಬಲ್ ಇದೆ. ಈ ವ್ಯಾಕ್ಸಿನ್ ಹಾಕ್ಸ್ಕೊಂಡ್ರೆ ಬರೋದಿಲ್ಲ ಇದು. ಓಕೆ, ಇಷ್ಟು ಗೊತ್ತಿರಬೇಕು, ರುಬೆಲ್ಲಾ ಯಾವ ಒಂದು ವೈರಸ್ ಇಂದ ಬರುತ್ತೆ, ವೈರಸ್ ಅಲ್ಲಿ ಏನಿರುತ್ತೆ. ಓಕೆ, ನೆಕ್ಸ್ಟ್ ಇದ್ರ ಸಿಂಪ್ಟಮ್ಸ್ ನೋಡಿದ್ವಿ. ನೆಕ್ಸ್ಟ್ ಮದರ್ ಟು ಚೈಲ್ಡ್ ಬಂದ್ರೆ ಯಾವ ತರ ಇಲ್ಲಿ ಏನೇನು ಎಫೆಕ್ಟ್ ಆಗುತ್ತೆ ಅಂತ ನೋಡಿದ್ವಿ. ಇಷ್ಟು ಗೊತ್ತಿದ್ರೆ ಸಾಕು. ಓಕೆ, ವಿಲ್ ಮೂವ್ ಟು ದ ನೆಕ್ಸ್ಟ್ ಕಾನ್ಸೆಪ್ಟ್. ಪಾಮಿರಾ ಪಾಮ್ ಟ್ರೀ ಈಸ್ ಆಲ್ಸೋ ನೋನ್ ಆಸ್ ಈ ತರ ಎಂದು ಕರೆಯಲಾಗುತ್ತದೆ ಅಂತಿದೆ. ಆನ್ಸರ್ ವಿಲ್ ಬಿ ಶುಗರ್ ಪಾಮ್ ಅಂತ ಕರೀತಾರೆ, ಟಾಡಿ ಪಾಮ್ ಅಂತ ಕರೀತಾರೆ. ಓಕೆ, ಈಗ ಕೇನ್ ಶುಗರ್ ಇಂದ ನಾವು ಏನ್ ಮಾಡ್ತೀವಿ, ಜಾಗರಿ ಮಾಡ್ತೀವಿ, ಬೆಲ್ಲ ಅಂತ ಕರಿತೀವಿ, ಜಾಗರಿ ಮಾಡ್ತೀವಿ. ಓಕೆ, ಸೊ ಇದರಿಂದ ಕೂಡ ಮಾಡ್ತಾರೆ. ಓಕೆ, ಇದು ಇದಕ್ಕಿಂತನೂ ಇದೇನಾಗಿರುತ್ತೆ, ನ್ಯೂಟ್ರಿಷಿಯಸ್ ಇರುತ್ತೆ ಅಂತ ಹೇಳ್ತಾರೆ, ಇಲ್ಲಿ ನ್ಯೂಟ್ರಿಷಿಯಸ್ ಇರುತ್ತೆ. ಓಕೆ, ಸೊ ಇಲ್ಲಿ ನಾವು ನೋಡ್ಬೋದು, ಮಾರ್ಕೆಟ್ ಅಲ್ಲಿ ಇದನ್ನ ನೋಡ್ಬೋದು, ನಾನು ನೋಡಿರ್ತೀವಿ ನಾವು. ಓಕೆ, ಸೊ ನೆಕ್ಸ್ಟ್ ಇದು ನೇಟಿವ್ ಟು ಆಫ್ರಿಕಾ, ಇದು ಆಫ್ರಿಕಾದಿಂದ ಇಂಡಿಯಾಗೆ ಬಂದಿದೆ. ಇವಾಗ ಇದನ್ನ ವೈಲ್ಡ್ಲಿ ಇಂಡಿಯಾದಲ್ಲಿ ಎಲ್ಲ ಕಡೆ ಬೆಳೀತಾರೆ, ಮತ್ತೆ ಇದು ಹೈಲಿ ಅಡಾಪ್ಟಿವ್. ಇದು ಯಾಕಂದ್ರೆ ಇಲ್ಲಿ ನೋಡ್ತೀವಿ ನಾವು ಎಲ್ಲಾ ಸಾಯಿಲ್ ಅಲ್ಲಿ ಇದನ್ನ ಬೆಳೆದನ್ನ ನೋಡ್ತೀವಿ. ಎಸ್ಪೆಷಲಿ ಎಲ್ಲಿ ಬೆಳೀತಾರೆ, ಇದನ್ನ ಒಡಿಸ್ಸಾದಲ್ಲಿ ಬೆಳೀತಾರೆ ಜಾಸ್ತಿ. ಒಡಿಸ್ಸಾದಲ್ಲಿ ಇದನ್ನ ಲೈಟ್ನಿಂಗ್ ಇದನ್ನು ರೆಡ್ಯೂಸ್ ಮಾಡುತ್ತೆ ಅಂತ ಹೇಳ್ತಾರೆ. ಅದೇ ತರ ಇದನ್ನ ಎಲಿಫೆಂಟ್ ಫುಡ್ ಆಗಿ ಕೂಡ ಯೂಸ್ ಮಾಡ್ತಾರೆ. ಓಕೆ, ಎಲಿಫೆಂಟ್ ಫುಡ್ ಆಗಿ ಯೂಸ್ ಮಾಡ್ತಾರೆ. ನೆಕ್ಸ್ಟ್ ಇದರಿಂದ ಏನೇನು ಸಿಗುತ್ತೆ ನಾವು ನೋಡ್ತೀವಿ, ಜಾಗರಿ ನೋಡಿದ್ವಿ ಆಲ್ರೆಡಿ, ಟಿಂಬರ್, ಫೈಬರ್, ಹ್ಯಾಂಡಿಕ್ರಾಫ್ಟ್ಸ್ ನೋಡ್ತೀವಿ. ನೆಕ್ಸ್ಟ್ ಇದೊಂದು ಎಲ್ಲ ಕಾನ್ಸೆಪ್ಟ್ ಇದ್ರ ಮೇಲೆ ಜಾಸ್ತಿ ಡಿಪೆಂಡ್ ಆಗಿರ್ತಕ್ಕಂಥ ಟ್ರೈಬ್ ಯಾವುದು ಅಂತಂದ್ರೆ ನದಾರ್ ಕಮ್ಯುನಿಟಿ ಬರುತ್ತೆ. ನದಾರ್ ಕಮ್ಯುನಿಟಿ ಇದ್ರ ಮೇಲೆ ಜಾಸ್ತಿ ಡಿಪೆಂಡ್ ಆಗಿದ್ದಾರೆ, ಡಿಪೆಂಡಿಂಗ್ ಆನ್ ಫಾರ್ ಲವ್ಲಿಹುಡ್. ಓಕೆ, ಲವ್ಲಿಹುಡ್ ಇಲ್ಲಿ ಇಷ್ಟು ಇಂಪಾರ್ಟೆಂಟ್ ಆಗುತ್ತೆ. ಈ ಪಾಮಿರಾ ಪಾಮ್ ಟ್ರೀ ಇದ್ರದ್ದು ಪ್ರೊಡಕ್ಟ್ಸ್ ಏನೇನು ಬರುತ್ತೆ, ನೆಕ್ಸ್ಟ್ ಯಾವ ಸ್ಟೇಟ್ ಅಲ್ಲಿ ಜಾಸ್ತಿ ಕಲ್ಟಿವೇಟ್ ಮಾಡ್ತಾರೆ, ಅಕ್ರಾಸ್ ಇಂಡಿಯಾ ಕಲ್ಟಿವೇಟ್ ಮಾಡ್ತಾರೆ, ಬಟ್ ಜಾಸ್ತಿ ಒಡಿಸ್ಸಾದಲ್ಲಿ ನೋಡ್ತೀವಿ. ನೆಕ್ಸ್ಟ್ ಇದು ನೇಟಿವ್ ಟು ಆಫ್ರಿಕಾ ಇದೆ ಇದು. ಓಕೆ, ನೆಕ್ಸ್ಟ್ ಇದು ಕಮ್ಯುನಿಟಿ ಇಲ್ಲಿ ಇಂಪಾರ್ಟೆಂಟ್ ಆಗುತ್ತೆ, ನದಾರ್ ಕಮ್ಯುನಿಟಿ. ನೆಕ್ಸ್ಟ್ ಸಕುರಾ ಸೈನ್ಸ್ ಪ್ರೋಗ್ರಾಮ್ ಈಸ್ ಇಂಪ್ಲಿಮೆಂಟೆಡ್ ಬೈ, ಯಾರಿಂದ ಇಂಪ್ಲಿಮೆಂಟ್ ಆಗಿದೆ ಅಂತ ಕೇಳಿದ್ದಾರೆ. ಆನ್ಸರ್ ವಿಲ್ ಬಿ ಜಪಾನ್ ಸೈನ್ಸ್ ಅಂಡ್ ಟೆಕ್ನಾಲಜಿ ಏಜೆನ್ಸಿ, ಜಪಾನ್ ವಿಜ್ಞಾನ ಮತ್ತು ತಂತ್ರಜ್ಞಾನ ಸಂಸ್ಥೆ, ಈ ಒಂದು ಏಜೆನ್ಸಿಯಿಂದ ಇದು ಕಂಡಕ್ಟ್ ಆಗಿದೆ. ಇದು 2014 ಅಲ್ಲಿ ಸ್ಟಾರ್ಟ್ ಮಾಡ್ತಾರೆ. ಇಂಡಿಯಾ ಯಾವಾಗ ಜಾಯ್ನ್ ಆಗುತ್ತೆ, 2016 ಅಲ್ಲಿ ಜಾಯ್ನ್ ಆಗುತ್ತೆ. ಸಕುರಾ ಇದನ್ನ ಜಪಾನ್ ಏಷ್ಯಾ ಯೂತ್ ಟ್ರಾನ್ಸಾಕ್ಷನ್ ಪ್ರೋಗ್ರಾಮ್ ಅಂತೇಳಿ ಸ್ಟಾರ್ಟ್ ಮಾಡ್ತಾರೆ. 2014 ಅಲ್ಲಿ ಸ್ಟಾರ್ಟ್ ಮಾಡ್ತಾರೆ. ಸೊ ಇವಾಗ ಇಂಡಿಯಾ 2016 ಅಲ್ಲಿ ಜಾಯ್ನ್ ಆಗಿದೆ. ಇತ್ತೀಚೆಗೆ 34 ಇಂಡಿಯನ್ ಗೌರ್ಮೆಂಟ್ ಸ್ಕೂಲ್ ಸ್ಟೂಡೆಂಟ್ಸು ಜಪಾನ್ಗೆ ಹೋಗ್ತಿದ್ದಾರೆ. ಯಾಕಂದ್ರೆ ಜಪಾನ್ ಇಸ್ ಹಬ್ ಆಫ್ ಸೈನ್ಸ್ ಅಂಡ್ ಟೆಕ್ನಾಲಜಿ. ಅದ್ರ ಜೊತೆಗೆ ಜಪಾನೀಸ್ ಕಲ್ಚರ್ನ ಇದೇನಾಗ್ತದೆ, ಅವ್ರಿಗೆ ಹೋದ್ರೆ ಎಕ್ಸ್ಪೋರ್ ಆಗ್ತಾರೆ. ಎಕ್ಸ್ಪೋಸರ್ ಟು ರಿಸರ್ಚ್ ಅಂಡ್ ಡೆವಲಪ್ಮೆಂಟ್ ಅಂಡ್ ಕಲ್ಚರ್ ಟು ಜಪಾನ್. ಓಕೆ, ಇಲ್ಲಿ ಇಷ್ಟೇ ಇಂಪಾರ್ಟೆಂಟ್. ಓಕೆ, ಇದೊಂದು ಪ್ರೋಗ್ರಾಮ್ ಯಾರು ಕಂಡಕ್ಟ್ ಮಾಡ್ತಾರೆ, ಇದರದ್ದು ಅಬ್ಜೆಕ್ಟಿವ್ ಏನು. ಓಕೆ, ನೆಕ್ಸ್ಟ್ ಪಂಬಾ ರಿವರ್ ಇಸ್ ಆಲ್ಸೋ ಕಾಲ್ಡ್, ಪಂಬಾ ನದಿಯನ್ನು ಸಹ ಈ ತರ ಎಂದು ಕರೆಯಲಾಗುತ್ತದೆ ಅಂತೆ. ಆನ್ಸರ್ ದಕ್ಷಿಣ ಭಾಗೀರಥಿ ಅಂತ ಕರೀತಾರೆ ಪಂಬಾ ರಿವರ್ಗೆ. ಓಕೆ, ಇದು ಇಂಪಾರ್ಟೆಂಟ್. ಇಲ್ಲಿ ಥರ್ಡ್ ಲಾಂಗೆಸ್ಟ್ ರಿವರ್ ಇನ್ ಕೇರಳ ಅಂತಿದೆ. ಕೇರಳದಲ್ಲಿ ಬರುತ್ತೆ ಥರ್ಡ್ ಲಾಂಗೆಸ್ಟ್ ರಿವರ್. ಹಾಗಾದ್ರೆ ಫಸ್ಟ್ ಯಾವುದು, ಫಸ್ಟ್ ಪೆರಿಯಾರ್. ನೆಕ್ಸ್ಟ್ ಸೆಕೆಂಡ್ ಭರತ್ ಪೂಜ್ಯ ರಿವರ್ ಬರುತ್ತೆ. ಥರ್ಡ್ ಒನ್ ಇದು ಬರುತ್ತೆ, ಯಾವುದು, ಪಂಬಾ ರಿವರ್ ಬರುತ್ತೆ.
ಇದರದ್ದು ನೆಕ್ಸ್ಟು ಕಲ್ಚರಲ್ ಆಸ್ಪೆಕ್ಟ್ ಕೂಡ ಇದೆ ಇದಕ್ಕೆ. ಕಲ್ಚರಲ್ ಆಸ್ಪೆಕ್ಟ್ ಅಂದ್ರೆ ಏನು? ಶಬರಿಮಲ ಟೆಂಪಲ್ ಈ ಒಂದು ನದಿಯಲ್ಲಿ ಡಿಪ್ ಆಗಿ ಅಂದ್ರೆ ಮುಳುಗಿ ಸ್ನಾನ ಮಾಡಿ ನೆಕ್ಸ್ಟು ಶಬರಿಮಲ ಟೆಂಪಲ್ಗೆ ಹೋಗೋ ಟ್ರೆಡಿಷನ್ ಇದೆ ಇಲ್ಲಿ. ಓಕೆ, ಇದು ಪಂಬಾ ರಿವರ್ ನೋಡಿದ್ವಿ, ಕೇರಳದಲ್ಲಿ ಬರುತ್ತೆ. ವೆಸ್ಟ್ ಫ್ಲೋವಿಂಗ್ ರಿವರ್ ಇದು. ವೆಸ್ಟ್ ಫ್ಲೋವಿಂಗ್ ರಿವರ್ ಅಂದ್ರೆ ಪಶ್ಚಿಮಾಭಿಮುಖವಾಗಿ ಹರಿಯುತ್ತಿದ್ದು. ವೆಸ್ಟ್ ಫ್ಲೋವಿಂಗ್ ರಿವರ್ ಎಲ್ಲಿ ಡಿಸ್ಚಾರ್ಜ್ ಮಾಡುತ್ತೆ? ಅರೇಬಿಯನ್ ಸಿಗೆ ಡಿಸ್ಚಾರ್ಜ್ ಮಾಡುತ್ತೆ. ಅರೇಬಿಯನ್ ಸಿ. ಓಕೆ, ಸೊ ಇಲ್ಲಿ ಇಷ್ಟು ಗೊತ್ತಿದ್ರೆ ಸಾಕು. ಎಲ್ಲಿ ಒರಿಜಿನೇಟ್ ಎಲ್ಲಾಗುತ್ತೆ? ವೆಸ್ಟರ್ನ್ ಘಾಟ್ಸ್ ಅಲ್ಲಿ ಒರಿಜಿನೇಟ್ ಆಗುತ್ತೆ ಇದು. ಓಕೆ, ಇದರ ಉಗಮ ಸ್ಥಳ ಯಾವುದು? ವೆಸ್ಟರ್ನ್ ಘಾಟ್ಸ್. ನೆಕ್ಸ್ಟ್ ಕ್ವಶನ್, ಥಟ್ಟೆಕಾಡ್ ಬರ್ಡ್ ಸೆಂಚುರಿ. ಥಟ್ಟೆಕಾಡ್ ಬರ್ಡ್ ಸೆಂಚುರಿ ಇಸ್ ಆಲ್ಸೋ ನಾನ್ ಆಸ್. ಪಕ್ಷಿ ಅಭಯಾರಣ್ಯವನ್ನು ಈ ತರ ಎಂದು ಕರೆಯಲಾಗುತ್ತದೆ. ಆನ್ಸರ್ ಏನಂತಂದ್ರೆ ಡಾಕ್ಟರ್ ಸಲೀಂ ಅಲಿ ಬರ್ಡ್ ಸೆಂಚುರಿ ಅಂತ ಕರೀತಾರೆ. ಓಕೆ, ಡಾಕ್ಟರ್ ಸಲೀಂ ಅಲಿ ಬರ್ಡ್ ಸೆಂಚುರಿ ಅಂತ ಕರೀತಾರೆ. ಫಸ್ಟ್ ಬರ್ಡ್ ಸೆಂಚುರಿ ಎಲ್ಲಿ ಅಂದ್ರೆ ಕೇರಳದ್ದು. 1983 ಇದನ್ನ ನೋಟಿಫೈ ಮಾಡ್ತಾರೆ. ಇಂಪಾರ್ಟೆಂಟ್ ಏನಂದ್ರೆ ಕೇರಳದಲ್ಲಿ ಬರುತ್ತೆ. ಯಾವ ಒಂದು ರಿವರ್ ಬ್ಯಾಂಕ್ ಅಲ್ಲಿ ಬರುತ್ತೆ? ಪೆರಿಯಾರ್ ರಿವರ್ ಬ್ಯಾಂಕ್ ಅಲ್ಲಿ ಬರುತ್ತೆ. ಇದ್ರ ಬಗ್ಗೆ ಎಷ್ಟು ಗೊತ್ತಿದ್ರೆ ಸಾಕು. ಓಕೆ, ಇದಕ್ಕೆ ಹೆಸರು ಏನು ಅಂದ್ರೆ ಇನ್ನೊಂದು ಹೆಸರು ಡಾಕ್ಟರ್ ಸಲೀಂ ಅಲಿ ಬರ್ಡ್ ಸೆಂಚುರಿ. ಸೊ ಇಂಡಿಯಾಸ್ ಫೇಮಸ್ ಆರ್ನಿಥಾಲಜಿಸ್ಟ್ ಅಂತ ಹೇಳ್ತೀವಿ. ಓಕೆ, ನೆಕ್ಸ್ಟ್ ವಿಹಾರ್ ಲೇಕ್. ವಿಹಾರ್ ಸರೋವರ. ವಿಹಾರ್ ಲೇಕ್ ಇಸ್ ಅ ಮೇಜರ್ ವಾಟರ್ ಸೋರ್ಸ್ ಫಾರ್ ಮುಂಬೈ. ಈಸ್ ಲೊಕೇಟೆಡ್ ವಿತ್ ಇನ್ ವಿಚ್ ನ್ಯಾಷನಲ್ ಪಾರ್ಕ್? ಮುಂಬೈನ ಪ್ರಮುಖ ನೀರಿನ ಮೂಲವಾದ ವಿಹಾರ್ ಸರೋವರವು ಯಾವ ರಾಷ್ಟ್ರೀಯ ಉದ್ಯಾನವನದಲ್ಲಿದೆ? ಸೊ ಆನ್ಸರ್ ವಿಲ್ ಬಿ ಸಂಜಯ್ ಗಾಂಧಿ ನ್ಯಾಷನಲ್ ಪಾರ್ಕ್. ಸಂಜಯ್ ಗಾಂಧಿ ರಾಷ್ಟ್ರೀಯ ಉದ್ಯಾನವನದಲ್ಲಿ ನಾವು ನೋಡ್ತೀವಿ ಪಾರ್ಟ್ ಯಾವುದು? ವಿಹಾರ್ ಲೇಕ್ ನ ನೋಡ್ತೀವಿ. ವಿಹಾರ್ ಲೇಕ್ ಎಲ್ಲಿ ಬರುತ್ತೆ? ಮುಂಬೈಲಿ ಅಂತ ನೋಡಿದ್ವಿ. ಮುಂಬೈಲಿ ನೋಡಿದ್ವಿ. ಓಕೆ, ಮುಂಬೈಗೆ ವಿಹಾರ್ ಲೇಕ್ ಇಂದ 3% ವಾಟರ್ ಸಪ್ಲೈ ಆಗುತ್ತೆ. ಓಕೆ, 3% ವಾಟರ್ ಸಪ್ಲೈ ಆಗುತ್ತೆ. ವಿಹಾರ್ ಲೇಕ್ ಯಾವ ಒಂದು ನದಿಗೆ ಬಿಲ್ಡ್ ಮಾಡಿದರೆ? ಮೈಥಿ ನದಿ ಅಂತ ಬರುತ್ತೆ. ಮೈಥಿ ನದಿಗೆ, ಮೈಥಿ ರಿವರ್ ಈ ಒಂದು ನದಿಗೆ ಇದನ್ನ ಕಟ್ಟಿದ್ದಾರೆ. ಇದೊಂದು ಮ್ಯಾನ್ ಮೇಡ್ ಆರ್ಟಿಫಿಷಿಯಲ್ ಲೇಕ್ ಇದು. ಯಾವ ಟೈಮಲ್ಲಿ ಇದನ್ನ ಬಿಲ್ಡ್ ಮಾಡಿದ್ದಾರೆ? ಬ್ರಿಟಿಷ್ ಟೈಮಲ್ಲಿ ನಾವು ನೋಡ್ತೀವಿ. 1856-60 ಬ್ರಿಟಿಷ್ ಟೈಮಲ್ಲಿ ಇದನ್ನು ಕಟ್ಟಲಾಗಿದೆ. ಓಕೆ, ಬ್ರಿಟಿಷ್ ಟೈಮಲ್ಲಿ ಎಲ್ಲಿ ಲೊಕೇಟ್ ಆಗಿದೆ? ನಾರ್ತ್ ಮುಂಬೈ ಲೊಕೇಟ್ ಆಗಿದೆ ಇದು. ಓಕೆ, ನಾವು ಆಲ್ರೆಡಿ ನೋಡಿದ್ವಿ 3% ಮುಂಬೈ ವಾಟರ್ ಸಪ್ಲೈ ಆಗುತ್ತೆ ಫ್ರಮ್ ದಿಸ್. ಈ ಒಂದು ಸರೋವರದಿಂದ 3% ನೀರು ಸಪ್ಲೈ ಆಗೋದನ್ನ ನೋಡ್ತೀವಿ ನಾವಿಲ್ಲಿ. ಓಕೆ, ಸೊ ಇಲ್ಲಿ ಇಂಪಾರ್ಟೆಂಟ್ ಏನೇನು ಅಂತಂದ್ರೆ ವಿಹಾರ್ ಲೇಕು ಯಾವ ಒಂದು ನ್ಯಾಷನಲ್ ಪಾರ್ಕ್ ಅಲ್ಲಿ ಬರುತ್ತೆ? ಆಲ್ರೆಡಿ ನೋಡಿದ್ವಿ. ಸ್ಟೇಟ್ ಕೇಳ್ಬೋದು. ಸ್ಟೇಟು ಯಾವ ಒಂದು ರಿವರ್ ಈ ರಿವರ್ ಕೇಳ್ತಾರೆ. ಓಕೆ, ಮೈಥಿ ರಿವರ್. ಇಲ್ಲಿಷ್ಟು ನಮಗೆ ಗೊತ್ತಿದ್ರೆ ಸಾಕು. ಓಕೆ, we discuss most important current affairs from today's news in the form of MCQ. Thank you for watching. Okay, we'll see you in next session.